ಅರಣ್ಯ ಇಲಾಖೆ ಅಧಿಕಾರಿಗಳು ರಾತ್ರೋರಾತ್ರಿ ಜಮೀನುಗಳಿಗೆ ಜೆಸಿಬಿಯನ್ನ ನುಗ್ಗಿಸಿ ಬೆಳೆ ಹಾನಿ ಮಾಡಿದ್ದಾರೆ ಅಂತ ಹೇಳಿ ರೈತ ಮುಖಂಡ ಹರಟಿ ಪ್ರಕಾಶ್ ಆರೋಪ ಮಾಡಿದ್ದಾರೆ. ಕೋಲಾರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತಹ ರೈತರು, ಮೈಸೂರು ಮಹಾರಾಜರ ಆಡಳಿತದ ಅವಧಿಯಲ್ಲಿ ನಮಗೆ ಗೋಮಾಳ ಜಮೀನುಗಳನ್ನ ಕೊಟ್ಟಿದ್ದಾರೆ. ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ನಕ್ಷೆಯನ್ನ ತಯಾರು ಮಾಡಿಕೊಂಡು ರಾತ್ರೋರಾತ್ರಿ 30ಕ್ಕೂ ಹೆಚ್ಚು ಜೆಸಿಬಿಗಳನ್ನ ಹರಳಕುಂಟೆ, ಅಬ್ಬಣಿ, ಕೋಟಿಗಾನಹಳ್ಳಿ, ಹರಟಿ, ಮಲ್ಲಾಂಡಹಳ್ಳಿ ಗ್ರಾಮದ ರೈತರ ಜಮೀನುಗಳಿಗೆ ನುಗ್ಗಿಸಿ ಬೆಳೆ, ಮರಗಿಡಗಳನ್ನ, ಮಾವಿನ ಗಿಡಗಳನ್ನ, ನೀರಾವರಿ ವ್ಯವಸ್ಥೆಯನ್ನ ಹಾಳು ಮಾಡಿದ್ದಾರೆ. ಇದೇ ರೀತಿ ಮುಂದುವರೆದರೆ ಹರಟಿ ಗ್ರಾಮ ಪಂಚಾಯಿತಿ ರೈತ ಹೋರಾಟ ಸಮಿತಿಯಿಂದ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ. ಆಡಳಿತವನ್ನಾಗಲಿ ಸರ್ಕಾರವನ್ನಾಗಲಿ ಕೇಳ್ತಾ ಇದೀವಿ ಅಂದ್ರೆ 1941 ನೋಟಿಫಿಕೇಶನ್ ಅರಣ್ಯ ಸೆಟಲ್ಮೆಂಟ್ ಕಾಪಿ ಏನಿದೆಯೋ ಅದ್ರ ಪ್ರಕಾರ ನಮಗೆ ಸರ್ವೆ ಮಾಡಿಸ್ಕೊಡಿ, ಜೈಂಟ್ ಸರ್ವೆ ಮಾಡಿಸ್ಕೊಡಿ. ಹೈಕೋರ್ಟ್ದ ಆದೇಶನೂ ಇದೆ, ಹೈಕೋರ್ಟ್ಗೆ ಹೋಗಿದ್ದೀವಿ, ಹೈಕೋರ್ಟ್ದ ಆದೇಶನೂ ಇದೆ. ಇದರಲ್ಲಿ 409 ಎಕರೆ 35 ಗುಂಟೆ 5-6 ಹಳ್ಳಿಗಳಿಂದ ಇವರು ಗೋಮಾಳದಲ್ಲಿ ಸ್ವಲ್ಪ ಜಾಗವನ್ನು ತಗೊಂಡಿದ್ದಾರೆ. ಇನ್ನು ಉಳಿದಿದ್ದು ರೈತರಿಗೂ ಕೊಟ್ಟಿದ್ದಾರೆ, ಇನ್ನೂ ಸ್ವಲ್ಪ ಗೋಮಾಳನೂ ಉಳಿಸಿದ್ದಾರೆ. ಈ ಥರ ಇರುವಾಗ ಆ ಗೋಮಾಳವನ್ನು ಇವರೇ ಅತಿಕ್ರಮಣ ಮಾಡಿಕೊಂಡು ಅದ್ರ ಜೊತೆಗೆ ರೈತರಿಗೆ ಕೊಟ್ಟಿರುವಂಥ ಜಮೀನುಗಳಿಗೂ ಲಗ್ಗೆ ಇಡ್ತಾ ಇರೋದ್ರಿಂದ ಇವ್ರ ಮೇಲೆ ನಾವು ಸ್ವಲ್ಪ ಉಗ್ರವಾಗಿ ಹೋರಾಟ ಮಾಡಬೇಕು, ನಮ್ಗೆ ಜಂಟಿ ಸರ್ವೆ ಮಾಡಿಸ್ಕೊಡ್ಬೇಕು ಅಂತ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಕೇಳ್ಕೊಂಡಿದ್ದೀವಿ. ಅದೇ ಪ್ರಕಾರ ಈಗ ನಿನ್ನೆ ಪಾಪ ನಮ್ಮ ಶಾಸಕರಾದಂಥ ಎಸ್.ಎನ್. ನಾರಾಯಣಸ್ವಾಮಿ ಅವರು ಸದನದಲ್ಲಿ ಗಟ್ಟಿ ಧ್ವನಿಯಲ್ಲಿ ನಮ್ಮ ರೈತರ ಪರವಾಗಿ ಮಾತಾಡಿದ್ದಾರೆ. ಅವರು ಸ್ವಲ್ಪ ದಾಖಲೆಗಳ ಕೊರತೆ ಇದೆ, ಆ ದಾಖಲೆಗಳೆಲ್ಲ ನಾವು ಒದಗಿಸ್ತೀವಿ, 1-2 ದಿವಸದಲ್ಲಿ ಅವ್ರಿಗೆ ಒದಗಿಸಿ ಅವರು ಇನ್ನೂ ಅಲ್ಲಿ ಪ್ರಬಲವಾಗಿ ಮಣ್ಣನೆಯನ್ನು ಮಾಡಲಿಕ್ಕೆ ನಾವು ಅವ್ರನ್ನ ಕೇಳ್ಕೊಳ್ತೀವಿ. ಆಮೇಲೆ ಇಲ್ಲಿ ಏನಾಗಿದೆ ಅಂದರೆ, ಈಗ MP ಅವ್ರ ಹತ್ರ ಒಬ್ಬರು PA ಇದ್ದಾರೆ, ಏನೋ ಬ್ಯಾಲಹಳ್ಳಿ ಮಂಜುನಾಥ್ ಅಂತ. ಅವರು DRFO ಆಗಿದ್ರಾಗ 2021-22ರಲ್ಲಿ ಏನು ಮಾಡಿದ್ದಾರೆ ಅಂದರೆ, ನಕಲಿ ದಾಖಲೆಯನ್ನು ತೋರಿಸಿ RTCಯಲ್ಲಿ ಅರಣ್ಯ ಭೂಮಿ ಇಷ್ಟಿದೆ, ಅಲ್ಲಿರೋ ಗೋಮಾಳ ಜಮೀನಕ್ಕಿಂತ ಜಾಸ್ತಿ ಅರಣ್ಯ ಇದೆ ಅಂತ ಅಲ್ಲೆಲ್ಲ ಪಾಣಿಗಳಲ್ಲಿ ಎಂಟ್ರಿ ಮಾಡಿಸಿದ್ದಾರೆ. ಅದೆಲ್ಲ ಕಾನೂನಿನ ಉಲ್ಲಂಘನೆ ಆಗಿದೆ. ರೆವಿನ್ಯೂ ಇಲಾಖೆಯವರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅದು ಏನು ದಾಖಲೆ ಇದೆಯೋ ಆ ದಾಖಲೆ ಪ್ರಕಾರ ಅವ್ರಿಗೆ ಅರಣ್ಯಕ್ಕೇನು ನಾವೇನು ವಿರೋಧ ಅಲ್ಲ, ನಾವು ಅರಣ್ಯ ಬೆಳೆಸಬೇಕು, ಮರ ಗಿಡ ಇದ್ದರೆ ಒಳ್ಳೆಯದೇ. ಇವ್ರು ಮಾಡ್ತಾ ಇರೋದು ಏನಂದರೆ ನೀಲಗಿರಿ ಬೆಳೆಸ್ತಾ ಇದ್ದಾರೆ. ಅದರಲ್ಲಿ ಇವರು ಅಣ್ಣ ತಮ್ಮಂದ್ರ ಭಾಗ ಇಟ್ಕೊಂಡಿದ್ದಾರೆ. KFDC ಒಂದು ಅರ್ಧ ಈ ಅರಣ್ಯದಲ್ಲಿ, ಇವ್ರಿಗೆ ಅರ್ಧ ರೇಂಜ್ ಫಾರೆಸ್ಟ್ನವ್ರಿಗೆ. ಅವರು ಬರೀ ನೀಲಗಿರಿ ಬೆಳೆಸ್ತಾರೆ. ಇವರು ನೀಲಗಿರಿ ಜೊತೆಗೆ ಬ್ಯಾಂಬು ಇಲ್ಲ ಲಂಟಾನ ಗಿಡ ಇಷ್ಟು ಮಾತ್ರನೇ ಬೆಳೆಸ್ತಾ ಇರೋದು. ಅಲ್ಲಿ ಅರಣ್ಯ ಪ್ರಾಣಿಗಳೆಲ್ಲ ಅವನ್ನೆಲ್ಲ ಭಿಕ್ಷಕರು ಮಾಡಿದ್ದಾರೆ. ಅವು ಏನು ಮಾಡ್ತಾ ಇದ್ದಾವೆ ಅಂದರೆ, ರೈತರು ಏನಾದರೂ ಬೆಳೆ ಮಾಡಿರೋದನ್ನ ಬಂದು ರಾತ್ರೋರಾತ್ರಿ ಎಲ್ಲ ಜಿಂಕೆ, ನವಿಲು, ಕಾಡಂದಿ ಇವೆಲ್ಲ ಬಂದು ರಾತ್ರೋರಾತ್ರಿ ಆ ಬೆಳೆಗಳನ್ನೆಲ್ಲ ನಾಶ ಮಾಡಿ ಹೋಗ್ತವೆ. ಇವರು ಪರಿಸರಕ್ಕೆ ಹೊಂದ್ಕೊಳ್ಳುವಂಥ ಮರ ಗಿಡ ಬೆಳೆಸಲಿ, ಅವರ ಅರಣ್ಯವನ್ನು ಅವರು ಏನು ಬೇಕೋ ಸಂರಕ್ಷಣೆ ಮಾಡಿಕೊಳ್ಳಿ, ನಮ್ಮ ರೈತರ ಜಮೀನುಗಳಿಗೆ ಅವರು ಬರ್ದಂಗೆ ಇರಲಿ. ಈ ರೀತಿ ಮಾಡಿಕೊಂಡು ನಮಗೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಜನಪ್ರತಿನಿಧಿಗಳನ್ನ, ಸರ್ಕಾರವನ್ನು, ಜಿಲ್ಲಾಡಳಿತವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಏನು ಈ ಫಾರೆಸ್ಟ್ ಸೆಟಲ್ಮೆಂಟ್ ಪ್ರಕಾರ ಸರ್ವೆ ಮಾಡಿದಾಗ ಏನಾದರೂ ಅರಣ್ಯದೊಳಗಡೆ ಯಾರಾದರೂ ಇದ್ದರೆ ಅವ್ರು ನೋಟಿಸ್ ಕೊಡಲಿ, ಅವ್ರ ಜಮೀನು ಬೇಕಾದರೆ ವಶಪಡಿಸ್ಕೊಡ್ಲಿ. ಅದೆಲ್ಲ ಏನೂ ಇಲ್ದಂಗೆ ನೀವು ಏಕಾಏಕಿ ಯಾವುದೋ ಒಂದು 1931 ಒಂದು ಪೇಪರ್ ಅಷ್ಟೇ, ಅದಕ್ಕೇನು ಎಲ್ಲ ಗೋಮಾಳವನ್ನು ಅಲ್ಲಿ ಹಿಡುವಳಿ ಜಮೀನು ಇರುತ್ತೆ, ಅಲ್ಲೊಂದು ಬಾಂದಿಕಲ್ಲು ಇರುತ್ತೆ. ಆ ಬಾಂದಿಕಲ್ಲನ್ನ ಎಲ್ಲ ಯಾರು ಬೇಕಾದರೂ ಮಾಡ್ಕೋಬೋದು, ಅದೇನು ಮಹಾ ದೊಡ್ಡ ಕೆಲಸ ಅಲ್ಲ. ಗೋಮಾಳ ಇದೆ, ಗೋಮಾಳದ ಪಕ್ಕದಲ್ಲಿ ಹಿಡುವಳಿ ಜಮೀನು ಇರುತ್ತೆ, ಅಲ್ಲಿ ಬಾಂದಿಕಲ್ಲು ಇರುತ್ತೆ. ಅಲ್ಲಿ ಆ ಬಾಂದಿಕಲ್ಲುಗಳನ್ನ ಗುರುತು ಮಾಡಿರುವಂಥದ್ದು ಒಂದು ಪೇಪರ್ ಇದೆ ಅಷ್ಟೇ. ಅದರಲ್ಲಿ ಏನು ಫಾರೆಸ್ಟ್ ಸೆಟಲ್ಮೆಂಟ್ ಇಲ್ಲ. ಆಮೇಲೆ ಎಲ್ಲೆಲ್ಲಿ ದಾರಿ ಇದೆ, ಎಲ್ಲೆಲ್ಲಿ ಕೆರೆ ಇದೆ, ಎಲ್ಲೆಲ್ಲಿ ಕಾಲುವೆ ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ದಾಖಲೆ ಸ್ಟೇಟ್ಮೆಂಟ್ ಇಲ್ಲ ಅದರಲ್ಲಿ. ಆಮೇಲೆ ಯಾವ್ಯಾವ ಸರ್ವೆ ನಂಬರಲ್ಲಿ ಎಷ್ಟೆಷ್ಟು ಜಮೀನು ತಗೊಂಡಿದ್ದಾರೆ ಏನು ಅದ್ರ ಬಗ್ಗೆ ದಾಖಲೆಗಳೇನಿದೆ. ಆಮೇಲೆ 1931 ಆದಮೇಲೆ 1941ನಲ್ಲಿ ಅಪ್ಪೋಜ್ಗೌಡ ಅಂತ ಒಬ್ಬರು ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್, ಅವರು ಇದನ್ನು ಎಲ್ಲ ಏನು ಕಂದಾಯ ಇಲಾಖೆಯವರು, ಫಾರೆಸ್ಟ್ ಇಲಾಖೆಯವರು ರೈತರನ್ನು ಒಳಗೊಂಡಂತೆ ಅವರು ಇದು ಫಾರೆಸ್ಟ್ ಸೆಟಲ್ಮೆಂಟ್ ಮಾಡಿದ್ದಾರೆ. ಏನು ಅರಳಕುಂಟೆ ಸ್ಟೇಟ್ ಫಾರೆಸ್ಟ್ ಅಂತ ಮಾಡಿದ್ದಾರೆ. ಅದರಲ್ಲಿ 409 ಎಕರೆ 35 ಗುಂಟೆ
ಜಮೀನನ್ನು ಅರಣ್ಯಕ್ಕೆ ಕಾಯ್ದಿರಿಸಿದ್ದಾರೆ. ಅದಕ್ಕಿಂತ 100 ಎಕರೆ ಜಾಸ್ತಿ ಇದ್ದಾರೆ. ಅದನ್ನೂ ಬಿಟ್ಟು ಬಡ ರೈತರ ಮೇಲೆ 1 ಎಕರೆ 2 ಎಕರೆ 3 ಎಕರೆ ಯಾರ್ಯಾರು ಇದ್ದಾರೋ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅವ್ರ ಬೆಳೆಗಳನ್ನೆಲ್ಲ ಹಾಳು ಮಾಡಿ ಅವ್ರಿಗೆ ತೊಂದರೆ ಕೊಡ್ತಾ ಇರೋವಂಥ ಫಾರೆಸ್ಟ್ ಇಲಾಖೆ ಇನ್ನು ಮುಂದೆ ಆ ಥರ ಮಾಡಬಾರ್ದು, ಅದಕ್ಕೆ ಕ್ರಮ ವಹಿಸಬೇಕು ಸರ್ಕಾರ ಮತ್ತು ಜಿಲ್ಲಾಡಳಿತ ಅಂತ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.